ರೊಟ್ಟಿ ಮಾಡೋದಾತು, ಪಲ್ಯ ಮಾಡೋದಾತು, ಹಿಂಡಿ ಅಡದಿಟ್ಟೆ. ಹೊಟ್ಟೆ ಭಾಳ ಹಸ್ತು ಬಿಟ್ಟೈತಿ. ಊಟ ಮಾಡ್ತೀನಿ. ಇವ ಹೊಟ್ಟೆ ಹಸ್ತು ಸಾವಾಗೈತಿ. ಬಡ ಬಡ ಒಂದೆರಡು ರೊಟ್ಟಿ ತಿಂತೀನಿ. ರೇಣಕ್ಕ, ಏನ್ ಮಾಡಕತ್ತೀವ? ರೊಟ್ಟಿ ಮಾಡೋದಾತ ನನ್ನ ಮೊಮ್ಮಗಳ? ಹ್ಞೂ ಏಮ್ಮ, ರೊಟ್ಟಿ ಮಾಡೋದಾತ. ಈಗ ಬಿಸಿ ಬಿಸಿ ರೊಟ್ಟಿ ಅದಾವು, ಹಚ್ಕೊಟ್ಬಿಡ್ಲೆ. ನೀನು ಒಂದೆರಡು ರೊಟ್ಟಿ ತಿಂದ್ಬಿಡು. ಹಚ್ಚಿತಾ ಯವ್ವ. ಮುಂಜಾನೆ ನಿಮ್ಮ ಅತ್ತೇನ ಒಟ್ಟ ಪಿಟ್ಟ ಅಂತ ಎಬ್ಸಿದ್ಲಲ್ಲ. ಏನಿಲ್ಲ ಅಮ್ಮ, ರೊಟ್ಟಿ ಹಚ್ಕೊಡ್ತೀನಿ, ಊಟ ಮಾಡಿ. ನಾ ಮುಂಜಾನೆ ಎದ್ದು ನಾಷ್ಟ ಮಾಡೀನಿ. ಈಗ ನೀನ್ ತಿನ್ಯವ. ಈ ತಿಂದ ಮ್ಯಾಗ ನಾ ತಿಂತೀನಿ ಅಂತ ಮುಂಜಾನೆ ಎದ್ದು ಒಂದು ಕಪ್ ಚಾ ಮ್ಯಾಗ ಅದಿ ನನ್ನ ಮೊಮ್ಮಗಳ ಮೊದ್ಲಕ್ಕೆ ನೀ ಊಟ ಮಾಡು. ನಾ ಹಿಂದೆಗಡೆ ಮಾಡ್ತೀನಿ ತೋಬೇ, ನೀ ತಿನ್ನ. ನಿನ್ನ ತಾಟ ಹಚ್ಕೊಡ್ತೀನಿ. ಬ್ಯಾಡವ, ನೀನ ತಿನ್ನು. ನನ್ನ ಮಗಳು ಇದ್ಲ ನಿನ್ನ ಪರಿಸ್ಥಿತಿ ಹಿಂಗ್ಯಾಕೆ ಬರ್ತಿತ್ತು? ಲಗುನ ಊಟ ಮಾಡ್ಯವ, ಮತ್ತ ಹೊಲಕ್ಕೆ ಹೋಗಂತೆ ನಿಂದಿರ್ತಾಳೆ ನಿಮ್ಮ ಅತ್ತಿ. ಅಡ್ಡ ಸೆರಗ್ ಹಾಕಿ ಒಟ್ರಕಿನ ಮುಂಚೆನ ತಾಟ ಹಚ್ಕೊಂಡು ತಿನ್ನ ತಯಾರಾಗೇನ? ಅತ್ತಿ ಹೊಟ್ಟೆ ಭಾಳ ಹಸ್ತಿತ್ತು. ಮುಂಜಾನೆ ಎದ್ದು ನಾನು ಏನೂ ತಿಂದಿಲ್ಲ. ಅದಕ್ಕೆ ಎಲ್ಲ ಕೆಲಸ ಮಾಡೋದಾಗೈತಿ ನಂದು. ಅದಕ್ಕೊಂದೆರಡು ರೊಟ್ಟಿ ತಿಂತೀನಿ. ಒಂದು ಪುಟ್ಟಿ ಒಗ್ಯಾನದವ, ಅವನೇನು ನಿಮ್ಮ ಬಂದು ಮಾತಾನು? ಆ ಹುಡುಗಿ ಏನು ಮಾಡಿದ್ರು ಸಮಾಧಾನ ಇಲ್ಲ. ಈಗ ಒಂದು ರೊಟ್ಟಿ ತಿನ್ನಕತ್ತಿತ್ತ ಆ ಹುಡುಗಿ. ಇನ್ನು ತುತ್ತು ಬಾಯಿಗಿಟ್ಟಿದ್ದಿಲ್ಲ, ಅಲ್ಲೇ ಬಂದು ಒದ್ರಾಕತ್ಯ ನೀನು. ಈ ಸುಮ್ಕುಂದ್ರ ಮುದೋಡಿ, ನಿನ್ನ ಮಗಳು ಶಟದ್ಲ ಅಲ್ಲೇ ಬಿಟ್ಟು ಬರ್ಬೇಕಿತ್ತು. ಇದೊಂದು ತಂದು ಈ ಅನಿಷ್ಟನ ನಮ್ಮ ಮನೆಗೆ ಜೋಡು ಮಾಡಿದೆಲ್ಲ. ಅಯ್ಯೋ ನಿನ್ನ ಬಾಯಿಗಟ್ಟು ಮಣ್ಣು ಹಾಕ. ತಾಯಿ ಸತ್ತಿಂದ ಅಲ್ಲೇ ಹೋಗ್ದು ಬರ್ಬೇಕಿಲ್ಲ. ಅವ್ರ ಕಾಕ ಆಚಿಗೋರು ಇದ್ದಿದ್ದಿಲ್ಲನು, ನೋಡ್ಕೊಂತಿದ್ರು. ಕಡಿಕ ಯಾವ್ದಾರ ಅನಾಥಾಶ್ರಮಕ್ಕೆ ಹೋಗದು ಬರ್ತಿದ್ರು. ಇದನ್ನ ನಮ್ಮ ಮನೆ ತಂದು ಜೋಡ್ ಮಾಡ್ಯ. ಅಯ್ಯೋ ಆ ಹುಡುಗಿ ನಿನಗೆ ಏನು ಮಾಡೈತಲ್ಲಿ? ದಿನ ಈ ತರಿ ಕಿಟಿ ಮಾಡ್ತಿರ್ತಿಯಲ್ಲ ಆ ಮಗಳಿಗೆ. ದೇವ್ರು ನಿನಗೆ ಒಳತ್ತು ಮಾಡಂಗಿಲ್ಲಲೇ. ಹೆಣ್ಣಿನ ಕಣ್ಣೀರು ಹತ್ಲಾರ್ದ ಹೋಗಂಗಿಲ್ಲ ನೀನು. ಈ ಅನಿತ ನಮ್ಮನಿಗೆ ಎಂದ ಬಂದತಿ ನಮ್ಮ ಅದೃಷ್ಟ ಅನ್ನೋದು ಹೋಗೇ ಬಿಡ್ತು. ನಿನ್ನ ಮಗಳು ಶೆಟದು ಇದೊಂದು ಜೋಡ್ ಮಾಡಿಟ್ಟು ಹೋಗ್ಯಾಳ. ಎಲ್ಲಾರ್ಕಿನ ಮೊದ್ಲ ಸರದು ರೊಟ್ಟಿ ಮುರಿದು ಹಾಕೊಂಡ್ ಕುಂತಾಳ. ಮನೇನ ತಿಂದ್ರು ಬಿಟ್ರು ಅನ್ನೋದು ಇಲ್ಲ ಇಲ್ಲಿಕಿಗೆ. ಅಲ್ಲೇ ಒಂದು ಬಕೆಟ್ ಒಗ್ಯಾನದವು, ಅವ್ನು ಒಗ್ಯಾನ ಹೋಗದ್ ಹಾಕೋರು ಯಾರು? ಇಲ್ಲಿ ಯಾಗ್ಲ ತಿನ್ನಕ್ ಬಂದಾಳ. ಮುಂಜಾನೆ ಅವತ್ತ ಓಡಿಗಿದ್ಲು. ಯಾರು ನೋಡಕ್ ಹೋಗಿದ್ಲ ಏನ್ ಕತಿನ? ಆಕೆ ಬೇಕು ಪಾರಿಗ. ಆಕೆ ಕೂಡ ಅಡ್ಡಾಡಕ್ ಹೊಕ್ಕಾಳಿಕಿ. ಅಯ್ಯೋ ನಿನ್ನ ಬಾಯಿ ಹುಳ ಬಿದ್ದು ಹೊಕ್ಕಾವ. ಆ ಹುಡುಗಿಗೆ ಹಂಗೆ ಯಾಕೆ ಮಾತಾಡ್ತಿ? ನಿನಗೂ ಒಂದು ಹೆಣ್ಣು ಇತ್ತಂದ್ರ ಗೊತ್ತಾಕಿತ್ತು. ಅಂದಲ್ಲೇ ಆ ದೇವ್ರು ನಿನಗೊಂದು ಹೆಣ್ಣು ಕೊಟ್ಟಿಲ್ಲ ಮಾನಿಗೇಡಿ. ಏ ಮುದ್ಕಿ, ನೀ ಸುಮ್ ಕುಂದ್ರು. ಒಂದು ರೊಟ್ಟಿ ಹಾಕತಿ ತಿಂದು ಮೂಲೆ ಕುಂದ್ರು ಬಿಟ್ಟು ಒಟ 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 ಹಸ್ತ. ಒಂದೆರಡು ಅರ್ಬಿ ಹಿಂಡಿ ಹಾಕಿ ಮಧ್ಯಾಹ್ನ ಬರ್ತಾರ. ಆಯಿಂದ ಹೋಗ್ಬೇಕ. ಲಗುನ ಅರ್ಬಿ ಹಿಂಡಿ ಹಾಕ್ಬಾ. ತಾಟ ಹಚ್ಕೊಂಡು ಊಟ ಕುಂತ. ಅಡಿಗೆ ಮನೆ ನಾ ಇರಂಗಿಲ್ಲಲ್ಲ. ತಾವಂಗ ಹಾಕೊಂಡ್ ತಿಂದು ಉಂಡು ಕೈ ಕುಂಡಿ ಒರ್ಸ್ಕೊಂಡು ಅಡ್ಡಾಡ್ತಾಳಿ ಇವಳು ಮಿಟಕ್ಲಾಡಿ. ಹೇಳ್ತೀನಿ ನನ್ನ ಗಂಡಗ, ಲಗುನ ಇದನ್ನ ಯಾವ್ದಕ್ಕಾರ ಕಟ್ಟಿ ಬಿಡುನು. ಇದು ಇರು ಮಠ ನಮ್ಮ ಹಣೆ ಬರ ತೆಗಿಯಂಗಿಲ್ಲ ಅಂತೇಳಿ. ಅವನ ಅಯ್ಯೋ ನಮ್ಮ ತಂಗಿ ಮಗಳು ಅಂತೇಳಿ ಏನೋ ದೊಡ್ಡ ಮಮಾಲ್ದಾರ ಕೊಡಕ್ ಹೊಕ್ಕನಂತ. ಇದ್ರ ಮೊಸಡಿಗೆ ಮಮಾಲ್ದಾರ ಬೇರೆ ಕೇಳು. ಮಮಾಲ್ದಾರ ಕೊಡ್ಬೇಕಂದ್ರ ವರದಕ್ಷಿಣೆ ಕೊಡ್ಬೇಕು. ವರದಕ್ಷಿಣೆ ಯಾರು ಕೊಡ್ತಾರ? ಏನಿಕ್ಕಿನ ಪೊಗಸಟ್ಟಿ ಹೋಯ್ತಿದ್ದಾರೆ ಹೇಳಿದ್ರೆ ನನ್ನ ಮಾತು ಹೇಳವಲ್ಲ. ಎಷ್ಟು ದಿನ ಇಟ್ಕೊಂತಾನೆ ಇದನ್ನು ಜೋಡ್ ಮಾಡ್ಕೊಂಡು. ಅತ್ತಿ, ಸಾಬಾನು ಖಾಲಿ ಆಗೈತಿ. ಒಂದು ಸಾಬಾನು ಹಾಕೋಣ. ನೀನಿಲ್ಲ ಮೊನ್ನೆ ಕೊಟ್ಟಿನಿ ಸಾಬಾನು, ಆಲೆ ಖಾಲಿ ಮಾಡಿದ್ದೇನು? ಏನು ನೆಲಕ್ಕೆ ಹಾಕ್ತಿಕ್ಕೇನ ಅವನು? ಏನು ಅಪ್ಪಂದಲ್ಲ ಅವಂದಲ್ಲ. ಯಾರ್ದ ರೊಕ್ಕ ಎಲ್ಲ ಒಂದು ಜಾತ್ರೆ ಮಾಡಕ್ ಹೊಂಟಾಳಿಕಿ. ಉದಯ ಮಾಮನ ಅರಿವಿ ಭಾಳ ಹೊಲ್ಸಾಡಿರ್ತಾವ. ಮತ್ತು ಹಂಗ ದಿವಾಕರನ್ನು ಭಾಳ ಹೊಲ್ಸಿರ್ತಾವ ಅರಿವಿ. ಮತ್ತು ಸಾಬೂನು ಭಾಳ ಹೋಗುತ್ತೈತಿ. ನನ್ನ ಮಕ್ಕಳು ಅರಿವಿ ಹೊಲಿಸಿರ್ತಾವಂತಿ. ತಿಕ್ಕಿ ಹಾಕಕ್ ನಿನಗೇನು ಹಾಡಿ ಪುಕ್ಸಟ್ಟಿ ಕುಂದ್ರಿಸಿ ಕೂಳ್ ಹಾಕ್ಲೆ ನಿನಗೆ? ಮಾಡಬೇಕು ನೀನು ದಗದಾನ. ಕುಂದ್ರಿಸಿ ಯಾರು ಕೂಳ ಹಾಕಾರ ನಿನಗ? ಇನ್ನು ಏನು ಮಿನ 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 ಮಕ್ಕ ನೋಡ್ಕೊಂತ ನಿಂತಿ. ಹೋಗು ಸ್ವಚ್ಛ ಅರಿವಿ ಹೋಗೋದು ಹಾಕು. ಆಳು ಬರ್ತಾಳ, ಆಳಿನ ಮುಂದೆ ಹೋಗು. ಅಲ್ಲಲ್ಲಿ ಆಕಳ 5 ಲೀಟರ್ ಹಾಲು ಹಿಂಡ್ತಿದ್ದು. ಈಗೇನು ಹಾಲು ದಿನ ಕಡಿಮೆ ಇರ್ತಾವಲ್ಲ. ಮತ್ತು ಅಲ್ಲೇ ಹಿಂಡ್ಕೊಂತ ಒಂದು ಚರಿಗೆ ಹಾಲು ಅಲ್ಲೇ ಹಿಗ್ಗೆ ಬಿಡ್ತೀಯ ನೋಡು. ಮತ್ತು ಬರೀ ಒಣ ಹೊಟ್ಟೆ ಹಾಕಿದ್ರ ಅದು ಹೆಂಗ ಹಾಲು ಹಿಂಡ್ತಾವು? ಒಂದಿಟ್ಟು ಹಸಿ ಮೇವು ಹಾಕಿದ್ರ ಹಾಲು ಹಿಂಡ್ತಾವ ಐತಿ. ಅದ ನಿನಗೆ ಗೊತ್ತೈತಿಲ್ಲ. ನೀ ಹಸಿ ಮೇವು ಮಾಡಿ ಹಾಕ್ಬೇಕು. ನಿಂದೇನಿರ್ತತಿ ದಗದ ಐತಿ. ಯಾವ್ದಂತ ಮಾಡಲಿ? ನನಗೆ ಹೊತ್ತ ಸಿಗಂಗಿಲ್ಲ. ಮನೆ ದಗದ ಮಾಡ್ಕೊಂಡು ಮತ್ತು ಆಳಿನ ಕೂಡ ಕೆಲಸ ಮಾಡ್ಬೇಕು. ಮತ್ತು ದನ ಯಾವಾಗ ಮೇಸಿ ನಾನು ಮೇವು ಯಾವ ಮಾಡಿ ಹಾಕ್ಲಿ? ಯಾವ ಮಾಡ್ಲಿ ಅಂತ? ಹೊತ್ತಿ ಸರಿಯಾಗಿ 5 ರೊಟ್ಟಿ ಬಡಿತೀಯಲ್ಲ. ಅದೇನು ಪುಕ್ಸಟ್ಟಿ ಬರ್ತದಂತ ಮಾಡಿ ಏನು ಪುಕ್ಸಟ್ಟಿ ಕುಂದ್ರಿಸಿ ಮಾಡಿ ಹಾಕ್ಲಿ ನಿನಗೆ? ಲಗುನ ಹೇಳ್ಬೇಕು, ಮಾಡ್ಬೇಕು. ಅಯ್ಯೋ ನಿನ್ನ ಬಾಯಿ ಹುಳ ಬೀಳ. 4ಕ್ಕೆ ಎದ್ದಿರ್ತತಿ ನನ್ನ ಮೊಮ್ಮಗಳು ಕೆಲಸ ಮಾಡಾಕ. 4ರಿಂದ ರಾತ್ರಿ 12 ಮಟ್ಟ ದಗದ ಮಾಡ್ತತಿ. ಮಕ್ಕೊನೋದು ಏಟು ಮಕ್ಕೊಂತತಿ. ಅದನ್ನು ಮಕ್ಕೋಬೇಡ ಅಂತ ಏನೇಲಿ ನೀ ಏನು ಮಾಡ್ತಿ? ಮುಂಗೈ ಮ್ಯಾಗ ಸರಿಗೆ ಹಾಕ್ಕೊಂಡು ಊರು ತುಂಬ ಊರಂದು ರಾಜಕೀಯ ಮಾಡ್ಯಾಕ ಅಡ್ಡಾಡ್ತಿ. ಒಂದು ದಗದ ಮಾಡಂಗಿಲ್ಲ. ಎಲ್ಲ ನನ್ನ ಮೊಮ್ಮಗಳಿಗೆ ಹಸ್ತಿ. ನೀನು ಮಾಡ್ಬೇಕು ದಗದಾನ. ಇಲ್ಲ ಈಗಿನ ಕುಂದ್ರಿಸಿ ನಾ ಮಾಡಿ ಹಾಕಿನಿ. ನೋಡ್ ಮದಕಿ, ಒಂದು ರೊಟ್ಟಿ ತಿಂದು ಮೂಲೆ ಬಿದ್ದಿರ. ಜಾಸ್ತಿ ಮಾತಾಡಿದ್ರೆ ಅದು ಒಂದು ರೊಟ್ಟಿ ಸಿಗಂಗಿಲ್ಲ ನಿನಗೆ. ಅಯ್ಯೋ ನಿನಗೂ ಬಿಡ್ಲಾರ ಕರ್ಮ ತಗೋ. ನಿನಗೂ 2 ಗಂಡು ಮಕ್ಳು ಅದಾವು.
ನನಗೆ ಬಂದ ಗತಿನ ನಿನಗೆ ಬರ್ತತಿ. ಕರ್ಮ ಯಾರನ್ನೂ ಬಿಡಂಗಿಲ್ಲ. ನನ್ನ ಮಗಳು ಇಲ್ಲಂದ್ರೆ ಹಿಂಗ್ಯಾಕೆ ಆಕಿತ್ತು. ಪರಿಸ್ಥಿತಿ ನನ್ನ ಮೊಮ್ಮಗಳದು. ಭಗವಂತ ಆಕಿಗೆ ಒಳ್ಳೆ ಹುಡುಗ ಸಿಗ್ಲಪ್ಪ. ಭೂಮಿ ಮ್ಯಾಗ ಬಿದ್ದಿಂದ ನನ್ನ ಮೊಮ್ಮಗಳು ಒಂದು ದಿನ ಸುಖ ಪಡಲಿಲ್ಲ. ಗಂಡರ ಚಲೋ ಸಿಗ್ಲಪ್ಪ ದೇವ್ರ. ಅದನ್ನೇ ಬೇಡ್ಕೊಂತೀನಿ ನಾನು. ನನ್ನ ಮಗಗೆ ಏನು ಮಾಟ ಮಾಡ್ಸಾಳೋ ಏನು. ನನ್ನ ಮಗ ಈಕಿ ಬಾಯಿ ತೆಗೆದ್ರೆ ಸಾಕು ಗಪ್ ಚುಪ್ ಹಾಕನ. ಏನ ಮಾಡ್ಸಾಳವ್ವ ಅಂತ ಅದು ನನ್ನ ಮಗಗ ಮಾನ್ಗೇಡಿ. ಯಪ್ಪ ದೇವ್ರ ಆದಷ್ಟು ಲಘು ನನ್ನ ಮೊಮ್ಮಗಳದು ಲಗ್ನ ಆಗ್ಲೇನಪ್ಪ. ಚಲೋ ವರ ಸಿಗ್ಲಿ ಇದನ್ನ ಬೇಡ್ಕೊಂತೀನಿ ನಾನು. ಈ ಕತಿನ ಆದಷ್ಟು ಒಂದು 100 ಎಪಿಸೋಡ್ನಾಗ ಮುಗಿಸ್ಬೇಕಂತ ಹೇಳಿ ಮಾಡೇನ್ರಿ. ಎಲ್ಲ ಕತೆಗೂ ಹೆಂಗೆ ಸಪೋರ್ಟ್ ಮಾಡಿದ್ರಿ ಈ ಕತೆಗೂ ಸಪೋರ್ಟ್ ಮಾಡಿರಿ. ಆಮೇಲೆ ಈ ಕತೆ ಹೆಂಗಿತ್ತು ಅಂತೇಳಿ ನನಗೆ ಕಮೆಂಟ್ನಾಗ ತಿಳಿಸ್ರಿ. ಮುಂದೆ ಬರ್ಬತ್ತ ಈ ಕತೆ ಭಾಳ ಚಂದ ಬರ್ತೈತಿ ರೀ. ಹೊತ್ತಾಗಿ ಊಟ ಮಾಡೋಣ ಬರ್ರಿ. ಅವನ್ ಊಟ ಆತನ ಪರವಾಗಿಲ್ಲ. ಬರೀ ತಂಗಿ ನಾವು ಚಿಂಚುಂಕ ಅತ್ತಿದ ಊಟ ಆತ. ಪಾರವ ಎಲ್ಲೇ ಹೋಗಳ ಆಕೆ ಹಿಂದೆ ಬಂದು ಊಟ ಮಾಡ್ತಾಳಂತ. ಬರ್ರಿ ನಾವು ಊಟ ಮಾಡೋಣ. ಎಷ್ಟು ಸುಳ್ಳು ಹೇಳ್ತಾಳ ನೋಡು. ಅಂದು 3-4 ಬಾಯಿಲ್ ಅಂದಾಗೈತಿ ನನಗೆ. ಯವ್ವ ಊಟ ಆತ ಅಭಿ ನಿಂದು? ಯಾಕ ನಾ ಸುಳ್ಳು ಹೇಳ್ತೇನೆ ನಿಮಗೆ? ಯಾಕೆ ರೀತಿ ಊಟ ಆತಿಲ್ಲ ನಿಮ್ದು? ಆತ ನೀವು ಊಟ ಮಾಡೋರಿ. ಇನ್ನು ನಾ ಸುಳ್ಳು ಹೇಳ್ತೇನೆ ಹೆಂಗೆ ನಿಮ್ಗೆ? ಈಗಾರ ಗೊತ್ತಾತಿಲ್ಲ? ಆತ ಹೇಳಿಂದಾರ ಗೊತ್ತಾತ. ನಡ್ರಿ ಊಟ ಮಾಡೋಣ. ಸರಿ ನಡಿ. ಏನು ಕತಂತ್ರ ಮಾಡ್ತಾಳೋ, ಎಷ್ಟು ಸುಳ್ಳು ಹೇಳ್ತಾಳೋ. ಇಂಥರ ಮುಂದೆ ಬದುಕೋದು ಭಾಳ ಕಷ್ಟ ಐತಿ. ನಾವು ನನ್ನ ಮಗಳು ಅಟ್ಟು ಮೆಟ್ಟಿಗೆ ಹೆಚ್ಚಿದ್ಲ ಅಂದ್ರೆ ನಾನು ತಲೆನ ಕೆಡಿಸ್ಕೊಳಂಗಿಲ್ಲ. ಇದ್ರ ತಲೆ ಮ್ಯಾಗೆ ಆಡಾಕಿ ಕಾಳು ಬಿದ್ದು ಅಂದ್ರೆ ಮುಗಿದು ಹೋತು. ನಿರಾಳವಾಗಿ ಈ ಜನ್ಮ ಬಿಡ್ತೀನಿ. ಭಗವಂತ ಆದಷ್ಟು ಲಘು ನನ್ನ ಮಗಳಿಗೆ ಒಂದು ವರ ಸಿಗುವಂಗೆ ಮಾಡಪ್ಪ. ನಮಗೂ ಆಸೆ ಆಕಾಂಕ್ಷೆಗಳು ಇರಂಗಿಲ್ಲ. ಬರೀ ಯವ್ವ ತಂಗಿ ಬರೀ ಇವ್ರನ್ನ ಕಾಲ ಯವ್ವ ಗಂಡ್ರ ಮಿಗತಿ ಹಿಡಿ ಹುಡ್ಸುತ್ತಾಕಿ ಬಂದ್ಲ. ಇಟ್ಟೋತನ ಎಲ್ಲಿ ಹೋಗಿದ್ದೇವ ನನ್ನ ಮಗಳ? ಊಟ ಇಲ್ಲ ಏನಿಲ್ಲ. ಇವತ್ತ ಹೊಸ ವರ್ಷ ಅಲ್ಲ, ಅದಕ್ಕೆ ಎಲ್ಲ ಗೆಳತಿಯರಿಗೆ ಶುಭಾಶಯ ಹೇಳಕ್ ಹೋಗಿದ್ದೀನಿ. ಹೇಳೋದಾತ ಹೊಟ್ಟಿಗೆ ಊಟ ಮಾಡ್ಬೇಕು. ಹೊಟ್ಟೆ ಭಾಳ ಆಗ್ತೈತಿ. ಪರವಾ ಊಟ ಮಾಡೋನ್ ಬಾಬೆ. ಅಯ್ಯೋ ನೀವು ಊಟ ಮಾಡ್ರಿ. ಆಕೆ ಹಿಂದೆಗಡೆ ಬಂದು ಉಂಟಾಳ. ನೀವು ಸಾಕು ಮಾಡಿರಪ್ಪ ಎಣ್ಣ. ನಾ ಹಿಂದೆಗಡೆ ಊಟ ಅಂತೇನು ತಗೋ. ಯಾವ ನಿಂದು ಊಟ ಬಾ ಊಟ ಮಾಡೋಣ ನಾವು. ನಂದು ಊಟ ಅಥವಾ ನೀ ಮಾಡಿ ಹೋಗು. ನನಗೆ ಯಾಕೋ ಹಂಗತಿ ಅನ್ಸವಲ್ದು. ನೀವು ಊಟ ಮಾಡಿಲ್ಲ ಬಾ ಊಟ ಮಾಡೋಣ. ನಂದು ಊಟಕ್ಕೆ ಹೋಗು. ಯವ್ವ ನನ್ನ ಹತ್ರ ಸುಳ್ಳು ಹೇಳಬೇಡ ನೀನು. ನೀವು ಊಟ ಮಾಡಿಲ್ಲ ಅಂತ ನನಗೆ ಗೊತ್ತೈತಿ. ನಿನ್ನ ಮಕ ನೋಡಿದ್ರೆ ನನಗೆ ಗೊತ್ತಾಗುತ್ತೆ ನೀವು ಊಟ ಮಾಡಿಲ್ಲ. ನೀ ಸುಳ್ಳು ಹೇಳಕತ್ತಿ. ಬಾ ನೀ ಯಾವತ್ತು ನಾನು ಬಿಟ್ಟು ಊಟ ಮಾಡಂಗಿಲ್ಲ ಅನ್ನೋ ಗೊತ್ತೈತಿ. ಬಾ ಊಟ ಮಾಡೋಣ. ಇಲ್ವಾ ಇವತ್ತು ಹೊಟ್ಟೆ ಭಾಳ ಹಸ್ತಿತ್ತು, ಅದಕ್ಕೆ ಊಟ ಮಾಡಿದೆ ನಾನು. ನೀ ಊಟ ಮಾಡಿ ಹೋಗು ನನ್ನ ಮಗಳು. ಹೊತ್ತು ಭಾಳಗಿತ್ತು ಹೋಗು. ನನಗೆ ಗೊತ್ತೈತಾ ವೈನಿ ಏನಾರ ಅಂದಿರ್ಬೇಕು, ಅದಕ್ಕೆ ನೀವು ಊಟ ಅವಲ್ಲೇನಕತ್ತಿ. ನನಗೆಲ್ಲ ಗೊತ್ತಾಗುತ್ತೆ. ಏನೋ ಅಂದಿಲ್ವಾ ಮತ್ತೆ ದಡಕ್ನ ಹೋಗಿ ಅಂದಿಂದಿ ನಿಮ್ಮ ವೈನಿಗೆ. ಮತ್ತಿಬ್ರು ಗಂಡ ಇಂತ ಜಗಳ ಮಾಡ್ಕೊತ ಕೂತಾರಾಕ ಏನೋ ಅಂದಿಲ್ವಾ? ನಂದು ಊಟ ಐತೆ ಹೋಗಿ. ನನಗೆಲ್ಲ ಗೊತ್ತಾಗುತ್ತೆ ಆಡಿ. ಸುಮ್ಮನೆ ಸುಳ್ಳು ಹೇಳಬೇಡ ನೀನು. ವೈನಿ ಏನೋ ಅಂದಳ, ಅದಕ್ಕೆ ನೀವು ಊಟ ಬಿಟ್ಟು ಕುಂತಿ. ತಡಿ ಕೇಳ್ತೀನಿ. ನಮ್ಮವ್ಗೆ ಏನಂದ್ಯಂತೆ ಪರವಾ? ನಾ ಹೇಳೋದಷ್ಟು ಕೇಳಷ್ಟ. ನೋಡ್ಯವ ಒಂದಿಟ್ಟು ಸುಮ್ಮನೆ ಇರು. ಏನೋ ಮಾತಾಡಕ್ಕೆ ಹೋಗ್ಬೇಡ. ನಾ ಹೇಳೋದಷ್ಟು ಅಷ್ಟ ಕೇಳ್ಬೇಕು. ಅವ್ರಿಗೆ ಅನ್ನುವಂಥ ಕೆಲಸ ಏನೈತಿ? ಹೋಗು. ಹಿಂದೆ ಒಗ್ಯಾನ ಅದಾವು, ಒಗ್ಯಾನ ಮಾಡಿ ಹೋಗು. ಬಾಂಡೆ ಅದಾವು, ಅವನ ಸ್ಥಿಕ್ಕಿ ಬರೋವು. ಅಂದ್ರೆ ನೀನು ಸೊಸಿನ ಕುಂದ್ರಿಸಿ ನಾ ಎಲ್ಲ ಕೆಲಸ ಮಾಡ್ಬೇಕಂತ ಹೇಳಕತ್ತಿ ಹೌದಿಲ್ಲ ನೀನು? ನನಗೆಲ್ಲ ಗೊತ್ತಾಗತ್ತೆ ತಗೋಬೇ. ಯವ್ವ ನಿನಗೇನು ಹೇಳಿದ್ರು ಅರ್ಥ ಆಗಂಗಿಲ್ಲ. ಮನ್ಯಾಗ ಜಗಳ ಹಚ್ಕೊಂಡು ಚಂದ ಇರಂಗಿಲ್ಲ. ಸುಮ್ಮನೆ ಇರು. ನೀ ಮಾಡ್ಲಿಕ್ಕಂತ ಸುಮ್ಮನೆ ಇರು. ನಾ ಮಾಡ್ತೀನಿ ಅಂತ ಒಗ್ಯಾನ ಬಾಂಡೆನ. ಈಟ್ ಹೇಳಿ ನಾನು ಬಾಯಿ ಮುಚ್ಚಿಸ್ಬಿಡು. ವೈನಿ ಏನು ಮಾಡಿದ್ರು ಅಣ್ಣನ ಮುಂದೆ ಏನು ಮಿಸ್ಕಾಕ್ ಹೋಗಬೇಡ ನೀನು. ಎಲ್ಲ ಮುಚ್ಕೊಂಡು ಹೋಗ್ಬಿಡೋದು. ಇದಕ್ಕೆ ಏನು ತಪ್ಪು ಮಾಡಿವಿ ಅಂತ ಮುಚ್ಕೊಂಡು ಹೋಗ್ಬೇಕು? ಹಾಗ್ರಕ ಮಾತಾಡಿಯವ್ವ. ನಿಮ್ಮ ಅಣ್ಣ ಅದನ್ನ ಮನ್ಯಾಗ ಮತ್ತೆ ಒಂದು ಹೋಗಿ 9 ಆಗಿತ್ತು. ನಿನ್ನ ಲಗ್ನ ಆಗೋ ಮಟ್ಟ ಸುಮ್ಮನೆ ಇರಿವ. ಮಿಸ್ಗಾಕ್ ಹೋಗ್ಬೇಡ. ಪರವ ನನ್ನ ಮಾತು ಕೇಳು. ನೀ ಲಗ್ನ ಮಾಡಿದ್ಬೇಡ. ಇವತ್ತು ನನಗಿರತ್ತೆ. ನಾನು ಹೋಗಿ ಮಾಡಿ ಬರ್ತೀನಿ.